ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅಂತ ನನಗೂ ತಿಳಿಸಿ. ಸೊ ನಮ್ಮ ಮನೇಲಿ ಯುಗಾದಿ ಬಂದ್ಬಿಟ್ಟು ವರ್ಷ ಅಂದರೆ ಎಲ್ಲರ ಮನೇಲಿ ಇರೋ ಥರನೇ ಇರುತ್ತೆ. ನಮ್ಮ ಮನೇಲಿ ಸ್ಪೆಷಲ್ಲಾಗಿ ಏನು ಎಕ್ಸ್ಟ್ರಾ ಏನು ಮಾಡೋಲ್ಲ. ನಮ್ಮ ಮನೇಲೂ ಅದೇ ತೋರಣ, ಅದೇ ಬೇವು ಬೆಲ್ಲ, ಅದೇ ಒಬ್ಬಟ್ಟು ಎಲ್ಲ ಅದೇ ಇರುತ್ತೆ. ಬಟ್ ಹ್ಯಾಪಿನೆಸ್ ಅನ್ನೋದು ಸ್ವಲ್ಪ ಜಾಸ್ತಿ ಇರುತ್ತೆ. ವರ್ಷಕ್ಕೂ ಹ್ಯಾಪಿನೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟೇ ಡಿಫ್ರೆನ್ಸ್ ಇರುತ್ತೆ ಹೊರತು ಇನ್ನೇನು ಡಿಫ್ರೆನ್ಸ್ ಇರೋದಿಲ್ಲ. ಎಲ್ಲರ ಮನೇಲೂ ಇದ್ದಂಗೆ ಇರುತ್ತೆ. ಸೊ ನಾವು ಯುಗಾದಿ ಹಬ್ಬಕ್ಕೆ ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಸೊ ಇಷ್ಟು ಗಂಟೆಗೆ ಎದ್ದೇಳಬೇಕು, ಇಷ್ಟು ಗಂಟೆಗೆ ಇಷ್ಟು ಎಲ್ಲ ಆಗಬೇಕು, ಆಮೇಲೆ ಇಷ್ಟು ಗಂಟೆ ಅಷ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ. ಬಟ್ ಈ ಸರಿ ಪ್ಲ್ಯಾನ್ ಮಾಡ್ದು, ಆ ಪ್ಲ್ಯಾನ್ ವರ್ಕ್ ಆಗಲಿಲ್ಲ. ಏಕೆ ಅಂದರೆ ಶನಿವಾರ ಅಮಾವಾಸ್ಯೆ ಇದ್ದಿದ್ದರಿಂದ ಆ ಪೂಜೆ, ನನ್ನ ತಂಗೀರು ಬಂದರು, ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಆಮೇಲೆ ಬೆಳಗ್ಗೆ ಅಮ್ಮ 3 ಗಂಟೆಗೆ ಎದ್ದೇಳ್ರಿ ಅಂತ ಹೇಳಿತು. ಸೊ ನಾನಂತೂ ಹೇಳಿದೆ, ನನ್ನಂತೂ ಎದ್ದೇಳಲ್ಲ. ಬೆಳಗ್ಗೆ ಹೊತ್ತು ನಂಗೆ 5 ಗಂಟೆಗೆ ಎದ್ದು ಸಾಕಾಯಿತು ಆಫೀಸ್ಗೆ ಹೋಗ್ಬೇಕಾದ್ರೆ. ನಾಳೆ ಸಂಡೇ ಒಂದು ಸ್ವಲ್ಪ ಹೊತ್ತು ಮಲ್ಕೊಂತಿರ್ತೀನಿ, ಒಂದು 5 ಗಂಟೆ ಹಂಗೆ ಎಬ್ಬಿಸು ಅಂತ ಹೇಳಿದ್ದೆ. ಸರಿ ಆಯಿತು ಅಂತ ನಮ್ಮಮ್ಮ ಒಂದು 3 ಗಂಟೆ ಹಂಗೆ ಅಲಾರಾಮ್ ಇಕ್ಕೊಂಡು ಮಲ್ಕೊಂಡಿದ್ರು. ಅವ್ರು ಎದ್ದಿರೋದು 4:15ಗೆ. ನನ್ನನ್ನು ಬಂದು 5:30 ಹಂಗೆ ಎಬ್ಬಿಸಿದ್ರು, ಎದ್ದೇಳಲಿಲ್ಲ. 6 ಗಂಟೆಗೆ ಬಂದು ಎಬ್ಬಿಸ್ತು. ಸೊ ಅವಾಗ ಎದ್ದೆ. 6 ಗಂಟೆ 6:30 ಹತ್ತತ್ರ ಎದ್ದಿದ್ದು ನಾನು. ಸೊ ಎದ್ದು ಬರೋಷ್ಟೊತ್ತಿಗೆ ನಮ್ಮಮ್ಮ ಅಷ್ಟೊತ್ತಿಗೆಲ್ಲ ಬಾಗಿಲೆಲ್ಲ ನೀಟಾಗಿ ತೊಳೆದು ನೆಲ ಎಲ್ಲ ಒರೆಸಿದ್ದಾಗಿತ್ತು. ಸೊ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಬಾಗಿಲಿಗೆ ಹೂವು ಇಟ್ಟು ರಂಗೋಲಿ ಹಾಕ್ಕೊಂತ ಹೇಳಿದ್ರು. ನಾನು ಆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗೆ ನಮ್ಮ ಅಪ್ಪಾಜಿ ಬಂದುಬಿಟ್ಟು ಬಾಗಿಲಿಗೆ ತೋರಣ ಎಲ್ಲ ಕಟ್ತಾಯಿದ್ರು. ನಮ್ಮಮ್ಮ ಅಷ್ಟೊತ್ತಿಗೆ ಸ್ನಾನನೇ ಮುಗಿಸ್ಕೊಂಬಂದ್ರು. ನಮ್ಮ 6:30 ಅಷ್ಟರೊಳಗೆ ನಮ್ಮಮ್ಮ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಅಂದರೆ ಫಸ್ಟು ಪೂಜೆಗೆ ಎಡೆಗೇನೇನು ಇಕ್ತೀವಿ, ಒಬ್ಬಟ್ಟು ಅದೆಲ್ಲ ರೆಡಿ ಆಗಿಬಿಟ್ರೆ ಪೂಜೆ ಬೇಗ ಮುಗಿಸ್ಬೋದು ಅಂತ. ಸೊ ವರ್ಷ ಏನು ಮಾಡ್ತಿದ್ದು ಅಂದರೆ, ಹಬ್ಬದ ಹಿಂದಿನ ದಿನವೇ ಪೂಜೆ ದೇವ್ರ ಸಾಮಾನೆಲ್ಲ ಏನಿದೆ, ಕಳಸ, ದೀಪಗಳು ಎಲ್ಲ ತೊಳೆದು ರೆಡಿ, ಫೋಟೋಗಳ್ನೆಲ್ಲ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಪೂಜೆ ಮಾಡ್ತಿದ್ರು. ಅದು ನಾಳೆ ಹಬ್ಬ ಅನ್ನಂಗೆ ಹಬ್ಬಕ್ಕೆ ಸೊ ಬರೀ ಹೂವು ಎಲ್ಲ ಮುಡಿಸಿ ಪೂಜೆ ಮಾಡೋದಷ್ಟೇ ಇರ್ತಿತ್ತು. ಬಟ್ ಈ ಸರಿ ಅಮಾವಾಸ್ಯೆ ಇದ್ದಿದ್ದರಿಂದ ಕಳಸ ಎಲ್ಲ ತೆಗ್ದಿರಲಿಲ್ಲ. ನಾಳೆನೇ ತೆಗೆದು ಬೇಗ ಹೆಂಗಿದ್ರು ಎದ್ದೇಳ್ತೀವಲ್ವ, ಪೂಜೆ ಮಾಡೋಣ ಅಂತ ಸುಮ್ಮನಾಗಿದ್ದು. ಸೊ ಎದ್ದಿದ್ದು ಲೇಟಾಗಿತ್ತು, ಎಲ್ಲ ಲೇಟೇ ಆಗೋಯ್ತಿದ್ದು ಸರಿ. ಬಟ್ ಒಂದು ಖುಷಿ ವಿಷಯ ಏನಂದರೆ, ನನಗಂತೂ ತುಂಬ ಖುಷಿ ವಿಷಯ, ಏನೋ ಗೊತ್ತಿಲ್ಲ, ಏನೋ ಖುಷಿ ಆಗ್ತಾಯಿತ್ತು ನನಗೆ. ಈ ವರ್ಷ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ. ಈ ವರ್ಷ ತುಂಬ ಬ್ರೈಟ್ ಫ್ಯೂಚರ್ ಅನ್ನೋ ಥರ ಕಾಣಿಸ್ತಾ ಇತ್ತು. ಸೊ ಕೆಲವೊಂದು ಏನೇನೋ ಅಂದ್ಕೊಂಡಿದ್ದೀನಿ, ಮಾಡಬೇಕು, ಕಲಿಬೇಕು ಅಂತ ಎಲ್ಲ. ಸೊ ಈ ವರ್ಷ ಎಲ್ಲ ನನಸಾಗಲಿ ಅಂತ ಕೇಳಿಕೊಂಡೆ. ದೇವ್ರ ಹತ್ರ ಹೋದಾಗೂ ಅದೇ ಕೇಳಿಕೊಂಡೆ. ಸೊ ಎಲ್ಲ ಕಡೆಯೂ ಪಾಸಿಟಿವ್ ವೈಬ್ಸೇ ಇತ್ತು. ಸೊ ಅದಕ್ಕಂತೂ ನನಗೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ನಿನ್ನೆ ನಾನೊಂದು ಅಂದ್ಕೊಂಡಿದ್ದೆ, ಅದು ನಿಜವಾಗ್ಲೂ ನೆರವೇರಿತ್ತು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅಷ್ಟು ಖುಷಿ ಆಯಿತು. ನಂಗೆ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ನಾನು ಆಫೀಸಿಗೆ ಮುಗಿಸ್ಕೊಂಡು ಬರ್ಬೇಕಾದ್ರೆ ಆ ವಿಷಯ ತಿಳಿದಿದ್ದು ನನಗೆ. ಸೊ ನನಗಂತೂ ಫುಲ್ ಖುಷಿ ಆಯ್ತು. ನಾನಂತೂ ಮನೇಲಿ ಬಂದು ಎಲ್ಲರಿಗೂ ಹೇಳಿದೆ. ಸೊ ಅದು ಏನು ಅಂದರೆ, ಯಾವಾಗಾರ ಹೇಳ್ತೀನಿ. ಸೊ ಅದಕ್ಕೆ ನನಗೆ ಈ ವರ್ಷ ತುಂಬ ಚೆನ್ನಾಗಿದೆ ಅಂತಲೇ ಅನ್ನಿಸಿದ್ದು. ತುಂಬ ಚೆನ್ನಾಗಿರುತ್ತೆ ಈ ವರ್ಷ, ಒಂಥರ ಬ್ರೈಟಾಗಿ, ಇನ್ನೂ ಲೈಫು ಫುಲ್ಲು ಕಲರ್ಫುಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಪಾಸಿಟಿವ್ ವೈಬ್ಸಿಂದ ಇದ್ದರೆ ಪಾಸಿಟಿವ್ ಅನ್ನೋದು ಇರುತ್ತೆ. ನೆಗೆಟಿವಾಗಿ ಥಿಂಕ್ ಮಾಡಿ ನೆಗೆಟಿವೇ ಆಗ್ತಾ ಇರುತ್ತೆ. ಸೊ ನಾವು ಬೇರೆಯವ್ರಿಗೆ ಏನೂ ಅನ್ಯಾಯ ಮಾಡಿಲ್ಲ. ಒಬ್ಬರು ನೋಡಿ ಅವ್ರು ಹಂಗವ್ರೆ ಹಿಂಗವ್ರೆ ಆ ಥರ ಏನೂ ಥಿಂಕ್ ಮಾಡಿಲ್ಲ. ಇನ್ನೂ ನಮ್ಮನ್ನು ನೋಡಿ ಅಯ್ಯೋ ಅವರು ಹಂಗಿದ್ರು ಇಷ್ಟು ಮುಂದುವರೆದ್ಬಿಟ್ರಲ್ಲ ಅಂತ ಅಂದ್ಕೊಳೋರು ಇದ್ದಾರೆ. ಆಮೇಲೆ ಮನೇಲಿ ಅಯ್ಯೋ ಮನೇಲಿ ಎಲ್ಲರೂ ದುಡಿತಾರೆ, ಅವ್ರಿಗೇನು ಕಷ್ಟ ಅನ್ನೋರು ಇರ್ತಾರೆ. ಬಟ್ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ, ಏನೇನಿರುತ್ತೆ ಅಂತ. ಮಾತಾಡೋರಿಗೇನು 1000 ಮಾತಾಡ್ತಾರೆ, ನಾವು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಕ್ಕೋಲ್ಲ, ಮಾತಾಡಲಿ ಅಂತ ಬಿಟ್ಬಿಡ್ತೀವಿ.
ಅವ್ರು ಮಾತಾಡಿ ಮಾತಾಡಿ ಅಲ್ಲೇ ಇರ್ತಾರೆ ಹೊರತು ಮುಂದಕ್ಕಂತೂ ಬರೋದಿಲ್ಲ. ಸೊ ನನ್ನ ಥಿಂಕಿಂಗ್ ಇಷ್ಟೇ, ಅವ್ರು ಏನಾರ ಮಾತಾಡ್ಕೊಳ್ಳಿ, ಅವ್ರ ಇಷ್ಟ ಅದು. ನಾವು ಪಾಡಿಗೆ ನಮ್ಮ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗಬೇಕು. ನಮಗೆ ಬೇರೆಯವ್ರ ಸುದ್ದಿ ಬೇಡ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾಯಿದ್ದೆ ನಮಗೆ ದೇವ್ರು ಏನು ಫಲ ಕೊಡಬೇಕು ಅಂತ ಇರ್ತಾನೆ ಅದು ಕೊಟ್ಟೇ ಕೊಡ್ತಾನೆ. ಸೊ ನಾವು ಅಮ್ಮಂಗೂ ಇದೇ ಹೇಳ್ತಾ ಇರ್ತೀನಿ. ನಾವು ಅಮ್ಮ ಏನಾರು ಅಂತ ಇರ್ತಾರೆ, ಅವ್ರು ಹಂಗೆ ಅಂತಿದ್ರು ಹಿಂಗೆ ಅಂತಿದ್ರು ಅಂತ ಏನಾರು ಅನ್ಬೇಕಾದ್ರೆ ಅದಕ್ಕೆ ನೀನಂತೂ ಅವ್ರ ಸುದ್ದಿಗೆಲ್ಲ ಹೋಗ್ಬೇಡ, ನಮ್ದು ಎಷ್ಟೈತೆ ಅಷ್ಟು ನೋಡ್ಕೊಳ್ಳೋಣ, ದೇವ್ರೂ ಇದೆ ನೋಡ್ಕೊತಾನೆ ಅಂತಲೇ ಇಷ್ಟೇ ಹೇಳೋದು. ನಮ್ಮ ಜೊತೆ ಇದಕ್ಕೇ ಎಷ್ಟೊಂದು ಸರಿ ಜಗಳನೂ ಆಡ್ಬಿಟ್ಟಿದ್ದೀನಿ. ನಿನಗೆ ಯಾಕೆ ಬೇರೆಯವ್ರ ಸುದ್ದಿ, ನಿನ್ನ ಪಾಡಿಗೆ ನೀನಿರು ಅಂತ. ಕೆಲವ್ರು ಇರ್ತಾರೆ ಮಾತಾಡೋರು, ಅವ್ರಿಗೆ ಮಾತಾಡೋದೇ ಕೆಲಸ ಆಗಿರುತ್ತೆ. ಅವ್ರ ಪಾಡಿಗೆ ಅವ್ರು ಮಾತಾಡಲಿ, ನಮ್ಮ ಕೆಲಸ ಏನಿರುತ್ತೋ ಅದು ನಾವು ಮಾಡೋಣ, ಇಷ್ಟೇ ನನ್ನ ಥಿಂಕಿಂಗ್ ಅಷ್ಟೇ, ಇನ್ನೇನು ಇರೋದಿಲ್ಲ. ಸೊ ಅದೇ ನೋಡಿ ಹೊಟ್ಟೆ ಉರ್ಕೊಳ್ಳೋ ಜನನೂ ಇರ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ, ಬಿಟ್ಟು ಹಾಕ್ಬಿಡ್ಬೇಕು, ಅಲ್ಲೇ ಬಿಟ್ಟು ಹಾಕ್ಬಿಡ್ಬೇಕು, ನಮ್ಮ ಪಾಡಿಗೆ ನಾವು ಹೋಗ್ಬೇಕು. ಎಷ್ಟು ಈ ಫ್ಯಾಮಿಲಿ ಅನ್ನೋರು ಇರ್ತಾರಲ್ಲ, ಫ್ಯಾಮಿಲಿ ಅನ್ನೋರು ಮಾತ್ರ ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ಮಾತ್ರ ಎಷ್ಟು ಮಾತಾಡ್ತಾರೆ, ಎಷ್ಟು ಅಸೂಯೆ ಪಡ್ತಿರ್ತಾರೆ. ಆ್ಯಂಡ್ ಹೊಟ್ಟೆ ಉರಿ ಅಂತ ಹೇಳ್ಬೋದಲ್ಲ, ಆ ಥರ ಅಷ್ಟೇ. ಈವನ್ ನನ್ನ ವಿಷಯದಲ್ಲೂ ಅದೇ ಥರ ಆಗಿದೆ. ಮುಂದೆ ಚೆನ್ನಾಗೇ ಇರ್ತಾರೆ, ಹಿಂದೆ ಮಾತ್ರ ಎಷ್ಟು ಮಾತಾಡ್ತಾರೆ ಅಂದರೆ ಹಂಗೆ ಹಿಂಗೆ ಅದೆಲ್ಲ ಮಾತಾಡ್ತಾರೆ. ನಮಗೆ ನಾವೇನು ಅಂತ ಗೊತ್ತಿದೆ ಸಾಕು, ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಅವ್ರು ಮಾತಾಡ್ಕೊಂಡು ಅವರೇ ಇದಾಗ್ತಾರೆ ಹೊರತು ದೇವ್ರನ್ನ ಇದ್ದರೆ ಅವ್ರಿಗೆ ಅದು ತೋರಿಸ್ತಾನೆ. ಸೊ ನಾವೇನಾರ ಕೆಲಸ ಮಾಡಿದರೆ ಹೆದರ್ಕೊಬೇಕೇ ಹೊರತು, ನಾವು ಮಾಡಿಲ್ಲ, ನಾವು ಧೈರ್ಯವಾಗಿರ್ತೀವಿ, ಧೈರ್ಯವಾಗಿರ್ಬೇಕಷ್ಟೇ, ಮಾಡಿಲ್ಲ ಅಂದ್ರೂ ಹೆದರ್ಕೊಬಾರ್ದು. ಸೊ ಅದೆಲ್ಲ ಮುಗಿಸಿ ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಟು ಹೂವು ಎಲ್ಲ ಇಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಮುಗಿಸೋಷ್ಟ್ರಿಗೆ ನಮ್ಮ ಅಮ್ಮ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಸೊ ಐಟಮ್ಸ್ಗಳ್ನೆಲ್ಲ ಕೊಟ್ಟು ಒಂದೊಂದೇ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಇರುತ್ತಲ್ವ ಬಿಡಿಸೋದು, ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತು. ಅದೆಲ್ಲ ಮುಗಿಸೋಷ್ಟ್ರಿಗೆ ನನ್ನ ಮಗಳು ಎಣ್ಣೆ ಮಾತ್ರ ಹಾಕಿಸ್ಕೊಂಡ್ಲೇ ಇಲ್ಲ. ಅವ್ರ ಚಿಕ್ಕಪ್ಪ ಎಷ್ಟು ಬಲವಂತ ಮಾಡ್ತಾಯಿದ್ರು ಗೊತ್ತಾ, ಬಾಮು ಹಾಕ್ಕೋ ಅಂತ. ಸೊ ಅವಣ್ಣ ಹಾಕ್ಕೊಬೇಕಾದ್ರೆ ಹಾಕೋಕ್ಕೆ ಹೋಗಲಿಲ್ಲ. ನಾನು ಹಾಕೋಕ್ಕೆ ಹೋದವು ಅವಳಿಗೆ ಎಣ್ಣೆ ಅಂದ್ರೇ ಆಗೋಲ್ಲ. ಸೊ ನನ್ನಂಗೆ ತಲೆಗೆ ಎಣ್ಣೆ ಹಾಕ್ಬಾರ್ದು, ಹಂಗೆ ಅವಳಿಗೆ ಎಣ್ಣೆ ಹಾಕ್ಸ್ಕೊಳ್ಲಿಲ್ಲ. ಹೋಗಲಿ ಸ್ವಲ್ಪ ಎಣ್ಣೆ ಶಾಸ್ತ್ರಕ್ಕಿಂತ ಚೂರು ಹಾಕ್ಬಿಟ್ಟು ಸ್ನಾನ ಮಾಡಿಸ್ದೆ. ಅದಕ್ಕೆ ಎಷ್ಟೊತ್ತಲು ಅಂದರೆ ಎಲ್ಲ ಮಾಡಿ ಅವಳಿಗೆ ರೆಡಿ ಮಾಡಿ ಹೊಸ ಬಟ್ಟೆ ಎಲ್ಲ ಹಾಕಿ ಒಂದು ಸ್ವಲ್ಪ ಫೋಟೋ ಎಲ್ಲ ತೆಗೆದು ವಿಡಿಯೋಸ್ ಎಲ್ಲ ಮಾಡಿಕೊಂಡೆ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ಲು ನನ್ನ ಮಗಳು. ನನಗಂತೂ ನನ್ನ ಮಗಳು ನೋಡೋದನ್ನೇ ಖುಷಿಯಾಗುತ್ತೆ, ಅಷ್ಟು ಮುದ್ದಾಗಿರ್ತಾಳೆ. ಸೊ ಅದೆಲ್ಲ ಆದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು, ಸೊ ಪೂಜೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ. ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಹಸ್ಬಿಟ್ಟಿತ್ತು, ಬೇಗ ಎದ್ದಿದ್ದಕ್ಕೇನೋ ಗೊತ್ತಿಲ್ಲ, ಹೊಟ್ಟೆ ಹಸ್ತಿತ್ತು. ನಾವು ತಿಂಡಿ ಮುಗಿಸ್ಕೊಂಡು ಊಟದಷ್ಟರಿಗೆ ಎಲ್ಲ ಒಬ್ಬಟ್ಟು ಎಲ್ಲ ರೆಡಿಯಾಗಿತ್ತು. ತಿನ್ನೋರೆಲ್ಲ ತಿಂದರು. ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ನನ್ನ ತಂಗಿ ಎಲ್ಲ ಸ್ನಾನ ಎಲ್ಲ ಆದಮೇಲೆ ನಾವೆಲ್ಲ ಸ್ನಾನ ಮಾಡಿಕೊಂಡು, ನಾನು ಸೀರೆ ಹಾಕೊಳೋ ಪ್ಲ್ಯಾನಿಂಗೇ ಇರಲಿಲ್ಲ, ನಾನು ಡ್ರೆಸ್ ಹಾಕೋಣ ಅಂತಲೇ ಇದ್ದೆ. ಆಮೇಲೆ ಲಾಸ್ಟಲ್ಲಿ ನನ್ನ ತಂಗಿ ಸೀರೆ ಹಾಕ್ಕೊಂಡ್ಳು. ಸೊ ನಾನು ಸೀರೆ ಹಾಕೋಣ ಅಂದ್ಬಿಟ್ಟು, ಇಬ್ಬರು ಸೀರೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸೀರೆ ಹಾಕೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಯಾವ್ದು ಹಾಕೋಣ ಅದು ಹಾಕೋಣ ಅಂತ ನೋಡ್ತಾಯಿದ್ದೆ. ಲಾಸ್ಟಿಗೆ ಇದನ್ನು ಸೆಲೆಕ್ಟ್ ಮಾಡಿ ಹಾಕೊಂಡಿದ್ದಾಯಿತು. ಅದೆಲ್ಲ ಆದಮೇಲೆ ಒಂಚೂರು ಸ್ಕಿನ್ ಕೇರ್ ಮಾಡಿದೆ. ಸೊ ಅದೆಲ್ಲ ಸ್ಕಿನ್ ಕೇರ್ ಆದಮೇಲೆ ನನ್ನ ಹೇರ್ ಸ್ವಲ್ಪ ವೇವಿ ಫ್ರಿಝಿಯಾಗಿ ಕಾಣುತ್ತೆ. ಸೊ ಮುಂಚೆ ಎಲ್ಲ ನನ್ನ ಕೂದಲು ತುಂಬ ಚೆನ್ನಾಗಿತ್ತು. ನನ್ನ ಕೂದಲು ಲಾಂಗ್ ಇಲ್ಲ ಅಂತಲ್ಲ, ಮುಂಚೆ ಇದಕ್ಕಿಂತ ತುಂಬ ಲಾಂಗ್ ಇತ್ತು. ಕೂತ್ಕೊಂಡ್ರೆ ಇದು ಕೆಳಗೆ ಬೀಳಬಾರ್ದು ಅಂತ ನಾನು ಸ್ವಲ್ಪ ಕತ್ತರಿಸ್ದೆ. ಆ್ಯಂಡ್ ಪಾರ್ಲರ್ಗೆ ಹೋಗಿ ಏನೋ ಮಾಡ್ಸೋಕ್ಕೋಗಿ ಏನೋ ಆಗಿ ಅದನ್ನು ಬೆನ್ನಿಂದೆ ತಂದುಬಿಟ್ಟಿದ್ರು ಅವರು. ಅಷ್ಟು ಬೇಜಾರಾಗೋಯ್ತು ಅವತ್ತು, ಅಷ್ಟೊಂದು ಕಟ್ ಮಾಡಿಬಿಟ್ಟಿದ್ರು. ಈಗ ಅವರು ಬೈದ್ರೂ ಕೂದಲು ಕಟ್ ಮಾಡಿರೋದು ವಾಪಸ್ ಬರೋದಿಲ್ಲ. ಅದಕ್ಕೆ ಹಂಗಾದ್ರೂ ನಂಗೆ ಮನಸ್ಸು ತಡೀಲಿಲ್ಲ, ಇಷ್ಟೊಂದು ಕಟ್ ಮಾಡಿದ್ದೀರಾ ಅಂತ ಹೇಳಿದೆ. ಅದನ್ನು ಸೆಟ್ಟಿಂಗ್ ಮಾಡಿರೋದು ಸರಿ ಹೋಗುತ್ತೆ, ಲಾಂಗೇ ಇದೆ, ಸೆಟ್ಟಿಂಗ್ ಮಾಡಿರೋದು ಹಂಗೆ ಕಾಣಿಸ್ತಾ ಇದೆ ಅಂದರು. ಏನೋ ಅಂದ್ಬಿಟ್ಟು ನಾನು ಬೈಕೊಂಡೇ ಬಂದಿದ್ದೆ ಅವತ್ತು.
ಅದಕ್ಕೂ ಮುಂಚೆ ನನ್ನ ಕೂದಲು ತುಂಬ ಚೆನ್ನಾಗಿತ್ತು, ಸ್ಮೂತಾಗಿ ಲಾಂಗಾಗಿ ಆ್ಯಂಡ್ ಸ್ಟ್ರೈಟಾಗಿ ಕೂಡ ಇತ್ತು. ವೇವಿ ಏನಿರಲಿಲ್ಲ. ನನ್ನ ತಂಗಿದು ಸ್ವಲ್ಪ ಕರ್ಲಿ ಇತ್ತು, ಅವಳದು ಈಗ ಸ್ಟ್ರೈಟ್ ಆಗಿದೆ, ನೀಳಕ್ಕಾಗಿದೆ. ನಂದು ಫಸ್ಟ್ ಹಂಗಿದ್ದಿದ್ದು. ನಾನು ಆ ಶಾಂಪು ಈ ಶಾಂಪು ಆ ಕಂಡೀಷ್ನರು ಮತ್ತು ಅದು ಇದು ಕೂದಲು ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡು ಹಾಳು ಮಾಡ್ಕೊಂಡಿದ್ದೀನಿ. ಈಗ ಕಷ್ಟಪಡ್ತಾ ಇದ್ದೀನಿ ಅದನ್ನು ಸ್ಟ್ರೈಟ್ ಮಾಡ್ಕೊಳಕ್ಕೆ. ಆದರೂ ಕೂಡ ಡೈಲಿ ನಾನು ಕೂದಲನ್ನ ಫ್ರೀ ಬಿಡೋದ್ರಿಂದ ಒಂದು ಕ್ಲಿಪ್ ಹಾಕ್ಬಿಟ್ಬಿಟ್ರೆ ಅದು ಏನು ಮಾಯ್ಶ್ಚರೈಸರ್ ಆಗಿರುತ್ತೆ, ಬಿಸಿಲಿಗೆ ಧೂಳಿಗೆಲ್ಲ ಒಂಥರ ರಫ್ ಆದಂಗೆ ಆಗಿರುತ್ತೆ. ಹಂಗಾದ್ರೂ ನಾನು ವಾರಕ್ಕೊಂದ್ಸರಿ ಏರ್ ಮಾಸ್ಕು, ಹೋಮ್ ರೆಮಿಡಿ ಇವೆಲ್ಲ ಮಾಡ್ತಾನೆ ಇರ್ತೀನಿ. ಸೊ ಕೂದಲು ಸ್ಟ್ರೈಟಿಂಗ್ ಎಲ್ಲ ಮಾಡಿಕೊಂಡೆ. ಇವತ್ತು ನಾನು ಜಾಸ್ತಿ ಏನು ಸ್ಟ್ರೈಟಿಂಗ್ ಮಾಡಿಕೊಂಡು ಒಂಚೂರು ಮಾಡಿಬಿಟ್ಟು ರೆಡಿಯಾಗಿ ಸ್ಟಾರ್ಟ್ ಮಾಡಿದೆ. ಲೇಟಾಗಿತ್ತು, ದೇವಸ್ಥಾನಕ್ಕೆ ಹೋಗೋಣ ಬೇಗ, ಲೇಟಾಗಿ ಮಧ್ಯಾಹ್ನ ಟೈಮೆಲ್ಲ ಹೋಗೋದು ಬೇಡ ಅಂದ್ಬಿಟ್ಟು ನಾರ್ಮಲಾಗಿ ಏನಿವತ್ತು ಯಾವ ಐಲೈನರು ಹಾಕಿರಲಿಲ್ಲ, ಏನೂ ಇಲ್ಲ. ಒಂದು ಕ್ರೀಮ್ ಹಾಕ್ಕೊಂಡು ಕಾಂಪ್ಯಾಕ್ಟ್ ಹಾಕ್ಕೊಂಡು ಒಂದು ಬಟ್ಟೆ ಇಟ್ಕೊಂಡು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೆ ಅಷ್ಟೇ. ಇನ್ನೇನು ಜಾಸ್ತಿ ನಾನು ಮಾಡಲಿಲ್ಲ. ಅದಕ್ಕಿಂತ ಮುಂಚೆ ಒಂಚೂರು ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೆ. ಡೈಲಿ ಅದೇ ಮೇಕಪ್ಪು, ಯಾವಾಗಲೂ ಮೇಕಪ್. ನನಗಂತೂ ಬೇಜಾರಾಗುತ್ತೆ. ಮೇಕಪ್ ಮಾಡೋದು ಏನೋ ಖುಷಿಯಾಗಿ ಮಾಡ್ಕೊಂಡ್ಬಿಡ್ತೀವಿ, ಅದು ರಿಮೂವ್ ಮಾಡೋದಿರುತ್ತಲ್ಲ ಅದು ಒಂದು ರಿಮೂವ್ ಮಾಡಿದ್ರೂ ಸರಿಯಾಗಿ ಹೋಗಿರೋದಿಲ್ಲ. ನಾವು ಈ ಐಲೈನರು ಇದೆಲ್ಲ ಹಾಕಿರ್ತೀವಲ್ಲ, ಕಾಡಿಗೆ ಎಲ್ಲ, ಅದು ಹೆಂಗೆ ಕಣ್ಣಿನ ಸುತ್ತ ಏನೋ ಕಪ್ಪಾದಂಗೆ ಆಗ್ಬಿಟ್ಟಿರುತ್ತೆ, ಡಾರ್ಕ್ ಸರ್ಕಲ್ಸ್ ಥರ ಎದ್ದು ಜಾಸ್ತಿ ಕಾಣಿಸ್ತಿರುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಐಲೈನರೆಲ್ಲ ಯೂಸ್ ಮಾಡೋಕ್ಕೆ ಹೋಗಲ್ಲ, ಇಷ್ಟ ಆಗೋಲ್ಲ ನನಗೆ. ಹಾಕೊಂಡಾಗ ಏನೋ ಚೆನ್ನಾಗೇ ಕಾಣುತ್ತೆ, ಅದಾದಮೇಲೆ ಒಳ್ಳೆ ದೆವ್ವ ಕಾಣ್ತೀವಿ, ಕಣ್ಣಿನ ಸುತ್ತ ಕಪ್ಪು ಥರ ಆಗ್ಬಿಟ್ಟು. ಸೊ ನಂಗೆ ಮುಂಚೆನೇ ಡಾರ್ಕ್ ಸರ್ಕಲ್ಸ್ ಇದೆ, ಅದು ಆದರೆ ಇನ್ನೂ ಜಾಸ್ತಿ ಕಾಣುತ್ತೆ ಅಂದ್ಬಿಟ್ಟು ನಾನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗೋದಿಲ್ಲ. ಅಷ್ಟೇ ನನ್ನ ತಂಗಿನೂ ಸೀರೆ ಉಟ್ಕೊಂಡಿದ್ದಾಗಿತ್ತು. ನಂದು ಸೀರೆ ಉಟ್ಕೊಂಡಾಗಿ ರೆಡಿ, ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿಯಾಗಿತ್ತು. ಇನ್ನೇನು ರೆಡಿಯಾಗಿದ್ದಾಯಿತು, ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೊರಡೋದಷ್ಟೇ ಇದ್ದಿದ್ದು. ಸೊ ಆ್ಯಂಡ್ ನಿಮಗೆ ತುಂಬ ದಿನದಿಂದ ಒಂದು ವಿಷಯ ಹೇಳಬೇಕು ಅಂತ ಇದ್ದೆ, ಹೇಳೋಕ್ಕಾಗೇ ಇರಲಿಲ್ಲ. ನನ್ನ ತಂಗಿಯನ್ನು ಕುಂಡಿಸ್ಕೊಂಡು ಎಲ್ಲ ಅಂದ್ಕೊಂಡಿದ್ದೆ. ಹೋದ ವಾರ ಅವ್ರ ಮನೆಗೆ ಹೋದಾಗೂ ಹೇಳೋಕ್ಕಾಗಲಿಲ್ಲ. ಏನಪ್ಪ ವಿಷಯ ಅಂದರೆ, ನನ್ನ ತಂಗಿ ಕನ್ಸೀವ್ ಆಗಿದ್ದಾಳೆ. ಸೊ ನಮ್ಮ ಮನೆಗೆ ಒಂದು ಪುಟಾಣಿ ಪಾಪ ಬರುತ್ತೆ ಇನ್ನು ಸ್ವಲ್ಪ ತಿಂಗಳಲ್ಲಿ, ನವೆಂಬರ್ ಡಿಸೆಂಬರ್ ಲಾಸ್ಟಲ್ಲಿ. ನಮಗಂತೂ ಫುಲ್ ಖುಷಿ. ನನಗಂತೂ ಕೇಳಿದಾಗ ಎಷ್ಟು ಖುಷಿ ಆಯಿತು ಅಂದರೆ, ನಾನಂತೂ ದೊಡ್ಡಮ್ಮ ಆಗ್ತಿದ್ದೀನಿ, ದೊಡ್ಡಮ್ಮ ಅಂತ ಕರೆಸ್ಕೊಳ್ಳೋ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನನ್ನ ಮಗಳಾದಮೇಲೆ ನಮ್ಮ ಮನೆಗೆ ಬರ್ತಿರೋ ನೆಕ್ಸ್ಟ್ ಪಾಪು ಇದು. ತುಂಬ ಖುಷಿ ಇದೆ ನನಗಂತೂ. ಸೊ ಫೈನಲಿ ಲುಕ್ ಈ ಥರ ಇತ್ತು. ಒಂದು ಕ್ಲಿಪ್ ಹಾಕಿ ಹೂವು ಮಾಡ್ತಿದ್ದೆ ಅಷ್ಟೇ, ಜಾಸ್ತಿ ಏನಿಲ್ಲ. ಅದಾದಮೇಲೆ ಪೂಜೆ ಎಲ್ಲ ಮುಗಿಸಿ ಬೇವು ಬೆಲ್ಲ ಎಲ್ಲ ತಿಂದು ದೇವಸ್ಥಾನಕ್ಕೆ ಹೊರಟು. ಸೊ ಸಿಹಿ ಇರಲಿ ಕಹಿ ಇರಲಿ, ಯಾವಾಗಲೂ ನಗ್ನಗ್ತಾ ಖುಷಿಯಾಗಿರಬೇಕು. ಸೊ ನಿಮಗೂ ಅಷ್ಟೇ, ಜಾಸ್ತಿ ಖುಷಿ ಇರಲಿ, ಸ್ವಲ್ಪ ಕಹಿ ಇರಲಿ ಅಂತ ಹೇಳ್ಕೊತೀನಿ. ಪೂಜೆ ಎಲ್ಲ ಮುಗಿಸಿ ನನ್ನ ಮಗಳಿಗೆ ವೀಡಿಯೋ ಮಾಡುವಂತ ಕೊಟ್ಟರೆ ತಲೆನೇ ಕಟ್ ಮಾಡಿಬಿಟ್ಟಿದ್ದಾಳೆ ನಂದು. ಸೊ ನೋಡಿ ಈ ಲುಕ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ನನಗಂತೂ ಫುಲ್ ಖುಷಿಯಾಗೋಯ್ತು. ಸಿಂಪಲಾಗಿ ನಡೆಯೋದು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ. ಸೊ ನಮ್ಮಮ್ಮ, ನಾನು, ನನ್ನ ತಂಗಿ, ನನ್ನ ಚೀಕ್ ಮೇಲೆ ಆಗಿರೋದು ಗುಳ್ಳೆ ಅದೆಷ್ಟು ದಪ್ಪ ಇದೆ ಅಂದರೆ ಅದೇ ದೃಷ್ಟಿ ಬೆಡ್ ಥರ ಕಾಣಿಸ್ತಾ ಇದೆ. ಅದ್ರ ಕೆಳಗಡೆ ನನಗೆ ಒಂದು ಸಣ್ಣದಾಗಿ ದೃಷ್ಟಿ ಬೆಟ್ಟಿದೆ, ಅದು ಕಾಣಿಸ್ತಾನೆ ಇಲ್ಲ. ಅದನ್ನು ಅದೇ ಮುಚ್ಕೊಂಡ್ಬಿಟ್ಟಿದೆ.
ಸೊ ಎಲ್ಲ ರೆಡಿ ಆದಮೇಲೆ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ನಾನು ನನ್ನ ತಂಗಿ ಒಂದು ರೀಲ್ಸ್ ಕೂಡ ಮಾಡಿದೆ, ಬಟ್ ಅದು ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ಅಪ್ಲೋಡ್ ಮಾಡಿಲ್ಲ. ಅದಾದಮೇಲೆ ದೇವಸ್ಥಾನಕ್ಕೆ ಹೊರಟು, ದೇವಸ್ಥಾನ ಒಂದು 3-4 ಹೋಯ್ತು, ಅದು ಇನ್ನೂ ಲಾಂಗ್ ವೀಡಿಯೋ ಆಗುತ್ತೆ ಅಂತ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ. ಇನ್ನೊಂದು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.